ಶ್ರುತಿ, ಒಲೆ ಮೇಲೆ ಹಾಲಿಟ್ಟಿನಿ ಕಣೆ, ಒಂಚೂರು ನೋಡ್ಕೊಳೆ. ಅಲ್ಲಿ ಒಂದ್ ಬಿಂದಿಗೆ ನೀರ್ ಸೇರ್ಕೊಂಬತ್ತೀನಿ. ಅಲ್ಲ ನಿನ್ ಗಂಡ ನಿನ್ನೆ ನೈಟ್ ನೀರ್ ಕೊಟ್ಟಾಗ ಹೇಳ್ತಿದ್ದೆ, ಏನತ್ಗೆ ನೀರ್ ಕುಡಿಯಕ್ಕಾಗಲ್ಲ, ಒಗ್ರು ಏನು ಪಾತ್ರೆ ತೊಳೆದಿಲ್ವಾ ಅಂತಾನೆ. ಪೈಪಲ್ಲಿ ಇರೋ ನೀರು ಬರೀ ಒಗ್ರು ಬರ್ತೈತೆ, ಕುಡಿಯಕ್ಕಾಗಲ್ಲ ಅದು. ಬಾವಿಯಿಂದನೇ ಒಂದ್ ಕೊಡ ನೀರ್ ಎತ್ಕೊಂಬತ್ತೀನಿ. ಅಲ್ಲಿ ತನಕ ಒಂಚೂರು ಹಾಲು ಒಲೆ ಮೇಲೆ ಇಟ್ಟಿನಿ, ನೋಡ್ಕೊ, ಉಕ್ಕೋಗುತ್ತೆ. ಆಮೇಲೆ ಅತ್ತೆ ಬಂದ್ರೆ ಕೂಗಾಡ್ತಾರೆ. ಸರಿ ಸರಿ ಅಕ್ಕ, ಹೋಗ್ ಬನ್ನಿ. ನಾನು ಇಲ್ಲೇ ಇದ್ದೀನಿ. ನನ್ನ ಫ್ರೆಂಡ್ ದಿವ್ಯಾ ಕಾಲ್ ಮಾಡಿದ್ದಾಳೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲೇ ಕುತ್ಕೊಂತೀನಿ, ಹೋಗ್ ಬನ್ನಿ. ಹಾ, ಮತ್ತೆ ದಿವ್ಯಾ ಚೆನ್ನಾಗಿದ್ದೀಯ ನೀನು? ಹಾ, ನಾನು ಚೆನ್ನಾಗಿದ್ದೀನಿ ಕಣೆ. ನೀನೇನು ಮಾಡ್ತಾ ಇದ್ದೀಯಾ? ಮತ್ತು ಅಮ್ಮವರೆಲ್ಲ ಹೆಂಗದಾರೆ? ಮತ್ತು ಆ ಗಣೇಶ ಹೆಂಗದಾನೆ? ಹೌದಾ, ನಾನು ಕೇಳ್ದೇನು. ಅಲ್ಲಿರ್ಬೇಕಾರೆ ನಾನು ಒಂದು ವಾರಕ್ಕೊಂದ್ಸಲನಾರು ಬಂದು ಮೀಟ್ ಮಾಡಿ ಮಾತಾಡಿ ಬರ್ತಿದ್ದೆ ಕಣೆ. ಇಲ್ಲಿ ಬಂದಮೇಲೆ ದೂರಲ್ಲ, ಹೆಂಗೆ ಬರೋದು ನಾನು? ಬರೋಕ್ಕಾಗಲ್ಲ. ಮತ್ತೆ ಇಲ್ಲಿ ಎಲ್ಲಿ ಹೋಗೋಕ್ಕಾಗಲ್ಲ ಕಣೆ. ಹಳ್ಳಿಯಲ್ಲ, ಇಲ್ಲ ಯಾರು ಒಬ್ರ ಮನೆಗೆ ಒಬ್ರು ಹೋಗಲ್ಲ. ಹಳ್ಳಿ ದೂರ ದೂರ ಮನೆ, ಹೆಂಗೆ ಹೋಗೋದು? ಇಲ್ಲಿ ಯಾರು ಮಾತಾಡೋಕೆ ಬರೋರಿಲ್ಲ ಕಣೆ. ನಂಗಂತೂ ಇಲ್ಲಿ ಬೇಜಾರು. ಬೆಂಗಳೂರು ಸಿಟಿಲಿ ಇದ್ದಿದ್ದು ಇಲ್ಲಿ ಬಂದು ಹಳ್ಳಿ ಮದುವೆ ಮಾಡಿಕೊಟ್ಟಾರೆ. ಇಲ್ಲಿ ಹೆಂಗಿರೋದೇನ ಈ ಮನೇಲಿ ನಂಗೆ ಬೇಜಾರು. ಅತ್ತೆ ಒಂದು ಇರ್ತಾರೆ ಕಣೆ ಮನೇಲಿ. ಅಕ್ಕ ಒಂದು ಆ ಕೆಲಸ ಈ ಕೆಲಸ ಅಂತ ಕೆಲಸ ಮಾಡ್ಕೊಂಡಿರ್ತಾರೆ ವಾರ್ಗಿತ್ತಿ. ನಾನು ಏನು ಮಾಡೋದು? ಟಿ ವಿ ನೋಡೋದು, ಮೊಬೈಲ್ ನೋಡೋದು. ನನಗೇನು ಅಡುಗೆ ಮಾಡೋಕ್ಕೂ ಬರಲ್ಲ, ಏನು ಕೆಲಸನೂ ಬರಲ್ಲ. ನನಗೆ ಕೆಲಸ ಮಾಡೋಕ್ಕೂ ನಾನು ಹೋಗಲ್ಲ, ಏನು ಮಾಡಲ್ಲ. ನನಗೆ ಅತ್ತೆ ಒಂದೊಂದು ಸಲ ಬೈತಾರೆ ಕಣೆ. ಈ ಕೆಲಸ ಮಾಡಬೇಕು ಅಂತಾರೆ. ಕೆಲಸ ಮಾಡೋಕ್ಕೆ ನಂಗೆ ಬರಬೇಕಲ್ಲ ಅಡುಗೆ ಮಾಡೋಕ್ಕೆ. ಬರ್ದೇನೆ ಹೆಂಗೆ ಅಡುಗೆ ಮಾಡೋಣ ನಾನು? ಅದು ನಂಗಂತೂ ಬೇಜಾರು. ಅದಕ್ಕೆ ಅಮ್ಮಂಗೊಂದು ಫೋನ್ ಮಾಡ್ಬೇಕಂತಿದ್ದೀನಿ. ನಾನು ಬರೋಕ್ಕೆ ಹೇಳು, ನಾನು ಮನೆಗೆ ಬರ್ತೀನಿ ಅಂತ ಹೇಳೋಣ ಅಂತಿದ್ದೀನಿ. ಅಮ್ಮಂಗೆ ಫೋನ್ ಮಾಡ್ಬೇಕು ಇವಾಗ. ಅಮ್ಮಿ ಏನಂತದೆ ನೋಡಬೇಕು. ಅಯ್ಯೋ ದೇವ್ರ, ಅಲ್ಲ ಒಲೆ ಮೇಲೆ ಹಾಲು ಉಕ್ತೈತೆ. 1 ಲೀಟ್ರ್ ಹಾಲು ತರ್ತೀನಿ. 55 ರೂಪಾಯಿ ಕೊಟ್ಟು 1 ಲೀಟ್ರ್ ಹಾಲು ತರ್ತೀನಿ. ಆ ಹಾಲು ಒಲೆ ಮೇಲೆ ಉಕ್ತೈತಲ್ಲಪ್ಪ. ಇವಕ್ಕೆ ಏನು ಬಂದಾಯ್ತೋ ಏನೋ. ಅಯ್ಯೋ ಸುತ್ತಿ, ಏನು ಮಾಡ್ತೈತೆ? ಮನೇಲಿ ಇಲ್ಲೇ ಕುಂತಿದ್ದಿ, ಫೋನ್ ಒಳಗೆ ಹೋಗದ ನೀನು? ಒಂಚೂರು ಹಾಲು ನೋಡ್ಕೊಳಕ್ಕಾಗಲ್ಲ ನಿಂಗೆ? ಆ ಸವಿತ್ ಹಾಲಿಟ್ಟು ಎಲ್ಲಿ ಹೋದ್ಲವಳ? ದಿವ್ಯಾ, ನಾನು ಫೋನ್ ಇರ್ತೀನಿ ಕಣೆ. ಅತ್ತೆ ಕೂಗಾಡ್ತವ್ರೆ, ಹಾಲು ಉಕ್ಕೋಯ್ತಂತೆ ಅಲ್ಲಿ. ಅತ್ತೆ ಅಕ್ಕ ಒಲೆ ಮೇಲೆ ಹಾಲು ಇಟ್ಟಿನಿ, ನೋಡ್ಕೊಂಡವ್ರೆ. ನಾನು ನೋಡೇ ಇಲ್ಲ ಕಣೆ, ನಿನ್ನ ಹತ್ರ ಮಾತಾಡ್ತಾನೆ ಇದ್ದೀನಿ. ಅತ್ತೆ ಕೂಗಾಡ್ತವ್ರೆ, ನಾ ಫೋನ್ ಇರ್ತೀನಿ ಕಣೆ. ಬಾಯ್. ಅತ್ತೆ, ನಾನು ನೋಡ್ಕೊಂಡೇ ಇಲ್ಲ ಅತ್ತೆ. ಸವಿತಾ ಕೇಳೋಗೈತೆ ಹಾಲಿಟ್ಟಿನಿ ನೋಡ್ಕೊ ಅಂತ. ನಾನು ನನ್ನ ಫ್ರೆಂಡ್ ದಿವ್ಯಾ ಫೋನ್ ಮಾಡಿದಾಳೆ ಕಣೆ. ಅತ್ತೆ ಮಾತಾಡ್ತಾ ಇದ್ದೀನಿ, ನೋಡೇ ಇಲ್ಲ. ಅಲ್ಲ ಏನು, ನಿನ್ನ ಫ್ರೆಂಡ್ ಫೋನ್ ಮಾಡೋಳ? ಅಲ್ಲ 3 ಹೊತ್ತು ಫೋನಲ್ಲಿ ಟಿವಿಯಲ್ಲಿ ಇದೇ ಕೆಲಸ ಮಾಡ್ತಿರೋ. ಮನೆ ಕೆಲಸ ಒಂದು ಬೇಡ. ಸವಿತ್ ಒಬ್ಳೆ ಮನೆ ಕೆಲಸ ಮಾಡ್ತೀನಿ ಅಂದ್ರೆ ನಿನ್ನ ಮದುವೆ ಮಾಡ್ಕೊಂಡು ಬಂದಿದ್ದು ಏನಕ್ಕೆ? ಮನೆ ಕೆಲಸ ಮಾಡೋಕ್ಕಲ್ವಾ? ನಾವೇನು ಪೇಟೆಯವರ ನಿನ್ನ ಕೂರ್ಸಿ ಹೊಟ್ಟಾರಿಯಕ್ಕೆ? ಅಲ್ಲ, ಸೊಸೆದಿರೆಲ್ಲ ಕೆಲಸ ಮಾಡಬೇಕು. ಸವಿತ್ ಮಾಡುವಾಗ ನೀನು ಅವಳು ಒಬ್ಳೆ ಮಾಡೋದು, ನೀನು ಕುತ್ಕೊಳ್ಳೋದಾ? ಅವಳಿಗೆ ಏನು ಅನ್ಸಲ್ಲ? ನೀನು ಹಾಗೆ ಮಾಡಬೇಕು ತಾನೆ ಕೆಲಸ? ನಾನು ನೋಡ್ತಾ ಇದ್ದೀನಿ. ಹೊಸ್ದಾಗಿ ಮದುವೆಗೆ ಬಂದಾಳೆ ಅಂತ ನಾನು ಸುಮ್ಮನಾದ್ರೆ ನಿಂದು ಯಾಕೋ ಹತ್ತಿರಕಾಯ್ತು. ಅಲ್ಲ, ಮನೇಲಿ ಒಂದು ಹಾಲಿಟ್ರು ನೋಡ್ಕೊಳ್ಳೋಕೆ ಟೈಮ್ ಇಲ್ಲ ನಿಂಗೆ? ಅಷ್ಟು ಫೋನು ನಿಂಗೆ? ಆ ಫೋನ್ ಯಾಕೆ ತಗೊಂಬಂದೆ? ನಾನು ಶ್ರೀಧರಂಗೆ ಹೇಳ್ತೀನಿ, ಫೋನ್ ಒಂದು ತೆಗಿ ಅವಳ ಕೈಯಲ್ಲಿರು. ಫಸ್ಟ್ ಫೋನ್ ಒಂದು ಕೊಡಬೇಡ ಅವಳಿಗೆ, ಫೋನ್ ಒಂದು ತೆಗಿಸು ಅಂತ ಹೇಳ್ತೀನಿ ಇರು. ನಿನ್ನ ತವ್ರ ಮನೆ ಅಂದ್ಕೊಂಡೆ ಇದು? ಅತ್ತೆ ಮನೆಗೆ ಬಂದು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ? ಅತ್ತೆ, ನೀವು ಇದೆಲ್ಲ ಹೇಳಕ್ ಬರಬೇಡಿ. ನಾನು ಏನು ಮನೆ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಮಗನ ಮದುವೆ ಮಾಡ್ಕೊ ಬಂದಿಲ್ಲ. ನಂಗೆ ಆಫೀಸ್ ಡ್ಯೂಟಿ ಐತೆ. ನಾನು ಹೋದ್ರೆ ಈಗಲೂ ಒಂದು 30,000 40,000 ಸಂಬಳ ದುಡ್ಕೊಂಬರ್ತೀನಿ. ನಿಮ್ಮ ಮನೆ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದು ಅಂದ್ಕೊಂಡ್ರಾ? ಅಲ್ಲ ಬಿನ್ನಾರ್ಗಿತ್ತಿ, ಅಲ್ಲ ಒಯ್ಯಾರ ಮಾಡ್ಕೊಂಡು ನನ್ನ ಮಗನ ಒಳಗೆ ಇಟ್ಕೊಂಡು ಇವಾಗ ಏನಂತಿ? ಇವಾಗೇನು ಇನ್ನೇನು ಹೇಳಕ್ ಬರಬೇಡಿ ಅಂತೀಯ? ಅಲ್ಲ, ಇನ್ನೇನು ಹೇಳಬೇಕು? ನನ್ನ ಮಗನ ಹಿಂದಿಂದೆ ಸುತ್ತಿ ನನ್ನ ಮಗನ ಒಳಗೆ ಹಾಕೊಂಡು ಇವಾಗ ಏನಂತೀಯ ನೀನು? ಕೆಲಸ ಮಾಡು ಅಂದರೆ ನಾನು ನಿಮ್ಮನೆ ಕೆಲಸ ಮಾಡೋಕೆ ಬಂದಿದ್ದಲ್ಲ ಅಂತೀಯ? ಅಲ್ಲ, ಈ ಬಿನ್ನಾರ್ಗಿತ್ತಿ ಮಾತು ಕೇಳಿದ್ರೆ ನೀವೆಲ್ಲ? ಅಲ್ಲ ಅತ್ತೆ, ನಿಮ್ಮ ಮಗನ ಜೊತೆ ನಾನೇನು ಓಡ್ ಬಂದ್ನಾ? ನಮ್ಮ ಮನೆಯವ್ರು ನೀವು ಹೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಲ್ಲ. ಸೈಟು, ಕಾರು, ಬಂಗ್ಲೆ, ಅದು ಇದು ಅಂತ ಎಲ್ಲ ಕೊಟ್ಬಿಟ್ಟು ಮದುವೆ ಮಾಡಿರ್ತಾನೆ. ನಮ್ಮ ಮನೆಯವ್ರೇನು ಫ್ರೀಯಾಗಿ ಮದುವೆ ಮಾಡಿಕೊಟ್ಟಾರ? ನಿಮ್ಮನೆ ಅಡುಗೆ ಕೆಲಸ ಮಾಡು ಅಂತ ಕಳ್ಸಾರೇನು ಅಂದ್ಕೊಂಡ್ರ? ನಾನು ನಮ್ಮ ಮನೇಲಿ ರಾಣಿ ಥರ ಬೆಳೆದಿದ್ದೀನಿ. ನಂಗೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ ನಮ್ಮಮ್ಮ ನಮ್ಮ ಮನೇಲಿ. ನಿಮ್ಮ ಮನೆಗೆ ಬಂದು ಏನು ನಾನು ಇಲ್ಲಿ ಮುಸ್ರೆ ತಿಕ್ಕಲ? ನನಗೆ ಇವಾಗಲೂ ಇಂಜಿನಿಯರ್ ಕೆಲಸ ಐತೆ. ನಾನು ಯಾಕೆ ನಿಮ್ಮನೆ ಮುಸ್ರೆ ತಿಕ್ಕೋದು? ನನ್ನ ಗಂಡಂಗೆ ಅವತ್ತೇ ಅಂದೆ ನಾನು. ಈ ಶ್ರೀಧರನಿಗೆ ಅವತ್ತೇ ಹೇಳಿದ್ದೆ, ನಾನು ನಿಮ್ಮ ಮನೆಗೆ ಬರಲ್ಲ, ಎಲ್ಲರ ಜೊತೆ ನಾನಿರಲ್ಲ, ನಂಗೊಂದು ಬೇರೆ ಮನೆ ಮಾಡೋದಾರು ಬರ್ತೀನಿ ಅಂತ. ಸ್ವಲ್ಪ ದಿನ ಇರು, ಆಮೇಲೆ ನೋಡೋಣ ಹಂಗೆ ಹಿಂಗೆ ಅಂದ. ಇವಾಗ ನೋಡು, ಸ್ವಲ್ಪ ದಿನ ಬೇಡ 4 ದಿನದಲ್ಲೇ ಈ ಅತ್ತೆ ಕಾಟ ಶುರು ಆಗೋಯ್ತು.
ಇದೆಲ್ಲ ಕೇಳಿದ್ದೀನಿ ನಾನು. ಈ ಅತ್ತೆ ಕಾಟ ಎಲ್ಲ ಇರುತ್ತೆ ಅನ್ನೋದು ಎಲ್ಲ ಬೇರೆಯವರೆಲ್ಲ ಹೇಳೋದೆಲ್ಲ ಕೇಳಿದ್ದೀನಿ. ಇವಾಗ ನಾನು ಕಣ್ಣಾರೆ ನೋಡಂಗಾಯ್ತು. ಓಹೋ ಹೋ, ನನ್ನ ಮಗನ ಕಿವಿ ಅವಾಗಲೇ ತುಂಬಿಸ್ಬಿಟ್ಟ. ಬೇರೆ ಮನೆ ಮಾಡ್ಕೊಂಡು ಹೋಗೋಣ, ಇವ್ರ ಜೊತೆ ಇರೋದು ಬೇಡ, ಅತ್ತೆ ಮಾವ ಇರಬಾರ್ದು, ಇದೆಲ್ಲ ಹೇಳ್ಬಿಟ್ಟೆ ಬಂದದ್ದ ನೀನು? ಓಹೋ, ನಾನು ನಮ್ಮ ಮನೇಲಿ ರಾಣಿ ತರ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮ ನಂಗೆ ಬೇಕು ಅನ್ನೋದು ತಂದು ಕೊಡ್ತಿದ್ರು. ಅಷ್ಟು ನಾನೇ ನಡೆದಿದ್ದ ದಾರಿ ಅನ್ನೋ ತರ ಇದ್ದಿದ್ದು. ಇಲ್ಲಿ ಬಂದ್ಕೊಂಡು ನೀವು ಹೇಳಿದ ರೂಲ್ಸ್ ಎಲ್ಲ ಕೇಳ್ಕೊಂಡು ಇರೋಕ್ಕಾಗಲ್ಲ ನನಗೆ. ನಿಮ್ಮ ಮನೆಗೆ ಅಡುಗೆ ಮಾಡಕ್ಕೆ ಬಂದವಳಲ್ಲ ನಾನು ಶ್ರೀಧರನ್ ಮೊದಲೇ ಹೇಳಿದ್ದೀನಿ, ನಂಗೆ ಅಡುಗೆ ಎಲ್ಲ ಬರಲ್ಲ, ನಿನ್ನ ಅತ್ತೆ ಅಪ್ಪ ಅಮ್ಮನ ಜೊತೆ ಎಲ್ಲ ನಂಗೆ ಇರೋಕ್ಕಾಗಲ್ಲ ಅಂತ ಮೊದಲೇ ಹೇಳಿದ್ದೀನಿ. ನೀನು ಅಡುಗೆ ಏನು ಮಾಡೋದು ಬೇಡ, ನೀನು ಸುಮ್ಮನೆ ಕುತ್ಕೋ ಬಾ, ಮನೇಲಿ ಏನಿದ್ರು ನಾನು ನೋಡ್ಕೊತೀನಿ ಅಂತ ಹೇಳಿದ್ದಕ್ಕೆ ನಾನು ಬಂದಿರೋದು. ಇಲ್ಲಾಂದ್ರೆ ಅವತ್ತೇ ನಾನು ಬೇರೆ ಮನೆ ಮಾಡಿಕೊಂಡು ಶ್ರೀಧರನ್ ಕರ್ಕೊಂಡು ಹೋಗ್ತಾ ಇದ್ದೆ. ಓಹೋ, ಶ್ರೀಧರನ್ ಕಿವಿ ಇಷ್ಟೆಲ್ಲ ತುಂಬಿಸ್ಬಿಟ್ಟಿದ್ಯಾ? ಇವತ್ತು ಶ್ರೀಧರ ಬರಲಿ ಮನೆಗೆ, ಏನೋ ಒಂದು ತೀರ್ಮಾನ ಮಾಡ್ತೀನಿ. ನನ್ನ ಸೊಸೆ ನೋಡು, ಸವಿತಾ ಎಷ್ಟು ಕೆಲಸ ಮಾಡ್ತಾಳೆ ಬೆಳಗಿಂದ ಸಂಜೆ ತನಕ. ಅವಳನ್ನ ನೋಡಿ ಕಲಿ, ನೀನು ಅವಳನ್ನ ನೋಡಿ ಕಲಿಯೋದು ತುಂಬ ಐತೆ. ನಾನೇನೋ ಹೊಸದಾಗಿ ಮದುವೆಯಾಗಿ ಬಂದಾಳೆ, ಅಕ್ಕನ ನೋಡಿ ಯಾರು ಕಲ್ತ್ಕೋತಾಳೆ ಅಂತ ಅಂದ್ಕೊಂಡ್ರೆ ನಿನ್ನ ಈ ಥರ ಪ್ಲಾನ್ ಮಾಡ್ತಾ ಇದೀಯಾ? ಅತ್ತೆ ಸವಿತಕ್ಕರ ಮನೇಲಿ ಬಡವರು, ಅವ್ರ ಮನೇಲಿ ಏನಿಲ್ಲ. ಅವರು ಮೊದಲಿಂದನೂ ಕೆಲಸ ಮಾಡ್ಕೊಂಡೇ ಬಂದಿರೋದು, ಇವಾಗ ಕೆಲಸ ಮಾಡ್ತವ್ರೆ. ನಾನು ಆ ಥರ ಇದ್ದಿದ್ದಲ್ಲ, ನಾನು ರಾಣಿ ಥರ ಇದ್ದಿದ್ದು. ನಾನು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿಲ್ಲ, ಸವಿತಕ್ಕ ಥರ ನಾನು ಕೆಲಸ ಮಾಡೋಕ್ಕಾಗಲ್ಲ. ಇರು, ನಿಮ್ಮ ಅಪ್ಪ ಅಮ್ಮನಿಗೆ ಇವತ್ತೇ ಫೋನ್ ಮಾಡಿ ಕೇಳ್ತೀನಿ, ಅದು ಏನು ವಿಷಯ, ಏನಕ್ಕೆ ಮದುವೆ ಮಾಡ್ಕೊಟ್ಟಿರ ನಿಮ್ಮ ಮಗಳನ್ನ. ಇಲ್ಲೇನು ಕೂಸು ಹೊಟ್ಟೆ ಹರಿಯೋಕ್ಕೇನು ಇಲ್ಲೇ ಧರ್ಮದ ಛತ್ರ ಆಯ್ತಾ ಎಲ್ಲ ಏನಂತ ಕೇಳ್ಕೊಂತೀನಿ ನಾನು. ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತೀನಿ ಇರು. ಅವಳು ಈಗಲೇ ಇಷ್ಟು ಮಾತಾಡ್ದವಳು, ಇನ್ನು ವಯಸ್ಸಾದ್ಮೇಲೆ ನಮ್ಮನ್ನು ನೋಡ್ಕೊಂತಾಳೆ ಇವಳು. ಅಯ್ಯಯ್ಯೋ, ನನ್ನ ಮಗನಿಗೆ ಒಂದು ಹೆಣ್ಣು ಎಲ್ಲಿದ್ದು ಸಿಕ್ಕಿತ್ತೋ ಏನೋ ದೇವ್ರೆ. ಅಲ್ಲ, ನಮ್ಮ ಗಣೇಶರು ಚೆನ್ನಾಗಿರೋನ್ ಮದುವೆ ಆಗ್ಯಾನ, ಹುಡುಗಿನ ಮದುವೆ ಆಗ್ಯಾನ. ಈ ಶ್ರೀಧರ ಹೋಗಿ ಇವ್ನು ಪ್ಯಾಟೆಲ್ ಓದಿಸಿದ್ದೇ ತಪ್ಪಾಯ್ತಾ ಅಂತ. ನಾವು ಪ್ಯಾಟೆಲ್ ಓದ್ಲಿ, ಚೆನ್ನಾಗಿ ಓದ್ಕೊಂಡು ಬರಲಿ, ಏನಾರು ಒಂದು ಕೆಲಸ ಸಿಗಲಿ ಅನ್ಕೊಂಡು ಓದ್ಸಕ್ಕೆ ಹೋದ್ರೆ ಇವ ಹೋಗಿ ಪ್ಯಾಟೆ ಹುಡುಗಿನ ಕಟ್ಕೊಂಡ್ ಬಂದವನೆ. ನಾವು ಅನ್ಭವಿಸ್ಬೇಕು ಇವ್ರ ಜೊತೆ ಇವಾಗ. ಅತ್ತೆ ಡೋಂಟ್ ಡಿಸ್ಟರ್ಬ್ ಮಿ. ಏನ್ ನಿಂದು ಡ್ರೆಸ್ ಪುಸ್ಸು? ನಿನ್ನ ಡ್ರೆಸ್ ಪುಸ್ಸು ಅಲ್ಲ, ಇವತ್ತು ನಿನ್ನ ಗಂಡ ಬರಲಿ, ಡ್ರೆಸ್ ಪುಸ್ಸು ಎಲ್ಲ ಹೇಳಿಸ್ತೀನಿ ಅವನ ಹತ್ರನೇ. ಇವತ್ತಿರು, ನಾನೇ ನಿಮ್ಮ ಹತ್ರ ಮಾತಾಡ್ತೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಲಿ. ಟೈಮ್ ವೇಸ್ಟ್ ದ ಟೈಮ್ ನಿಮ್ಮ ಜೊತೆ ಮಾತಾಡೋದು. ಹೌದಾ, ನನ್ನ ಜೊತೆ ಮಾತಾಡೋದು ವೇಸ್ಟಾ? ಬರಲಿ ಇವತ್ತು ಶ್ರೀಧರ ಬರಲಿ, ಗಣೇಶ ಶ್ರೀಧರ ಇಬ್ರು ಬರಲಿ. ಇವತ್ತು ಒಂದು ತೀರ್ಮಾನ ಆಗಲಿ ಮನೇಲಿ. ಇವತ್ತು ನಿಮ್ಮ ಮಾವರನ್ನು ಕರೆಸ್ತೀನಿ, ನಿಮ್ಮ ಅಪ್ಪ ಅಮ್ಮಗೂ ಫೋನ್ ಮಾಡ್ತೀನಿ. ಅದು ಏನಂತ ವಿಷಯ ನಂಗೆ ಗೊತ್ತಾಗಬೇಕು. ಅಲ್ಲ, ನಿಮ್ಮ ಸೊಸೆ ಆಡೋ ಮಾತು ಕೇಳಿದ್ರ ನೀವು? ಅಲ್ಲ, ನೀವು ಅಡುಗೆ ಮನೆ ಬಂದು ನೋಡಬೇಕಿತ್ತು. ಎಷ್ಟು ಮಾತಾಡ್ದಳು ಗೊತ್ತವಳು. ಅಲ್ಲ, ನಮ್ಮನೆ ಕೆಲಸ ಮಾಡಕ್ಕೆ ಬಂದಿದ್ದಲ್ಲ ಅಂತೆ ಅವಳು. ಅವಳು ಬಂದಿರೋದು ರಾಣಿ ಥರ ಬೆಳೆದವಳಂತೆ. ಅವಳು ರಾಣಿ ಥರ ಆದರೆ ಅವಳ ಮನೇಲಿ ಆಯಿತು, ನಮ್ಮ ಮನೇಲಿ ತೋರ್ಸಕ್ಕೆ ಬಂದರೆ ಇಲ್ಲಿ ಬಂದು ಗಂಡು ಮನೆ ಮದುವೆ ಮಾಡ್ಕೊಂಡು ಬಂದ್ಮೇಲೆ ಗಂಡು ಮನೆ ಕೆಲಸ ಮಾಡಬೇಕಾ ಬೇಡ? ರಾಣಿ ಥರ ಇದ್ದೀನಿ ನಾನು ಅಂದರೆ ಆಗುತ್ತಾ? ಅಲ್ಲ, ನೀನು ಎಂತ ಕೋಳಿ ಬೈಯಕ್ಕೆ ಹೋಗ್ತೀವಿ ಮರತಿ? ಹೊಸ್ದಾಗಿ ಮದುವೆಗೆ ಬಂದವಳು ಇನ್ನು ಕಲಿಬೇಕಲ್ಲ. ಸವಿತ್ ಮಾಡೋದು ನೋಡಿ ಕಲಿತು ಮಾಡ್ತಾಳೆ. ನೀನು ಈಗಲೇ ಅವಳ ಹತ್ರ ಜಗಳಕ್ಕೆ ಹೋದ್ರೆ? ನೀವು ಹಂಗೆ ಅನ್ನಿ. ಅವಳು ಏನೆಲ್ಲ ಅಂದ್ಲು ಗೊತ್ತಾ? ನಾನು ಬೇರೆ ಮನೆ ಮಾಡ್ತೀನಿ, ಶ್ರೀಧರನ್ ಕರ್ಕೊಂಡು ಹೋಗ್ತೀನಿ, ನೀನು ಶ್ರೀಧರನ್ ಮೊದಲೇ ಹೇಳಿದ್ದೀನಿ, ಹಂಗೆ ಹಿಂಗೆ ಅಂದ್ಲು. ಅಲ್ಲ, ಎಂತ ಮಾತಾಡ್ತಾಳು ಗೊತ್ತಾ ಅವಳು? ನಿಮ್ಮ ಸೊಸೆ ಬಿನ್ನಾರ್ಗಿತ್ತಿ ಅವಳು, ಒಯ್ಯಾರ್ಗಿತ್ತಿ ಅವಳು. ಹೋಗ್ಲಿ ಬಿಡೆ, ಸುಮ್ಮನಿರಿ. ಹೊಸ್ದಾಗಿ ಮದುವೆಗೆ ಬಂದಾಳೆ, ಕಲಿತಾಳೆ ಬಿಡು. ಅದನ್ನೊಂದು ದೊಡ್ಡ ಜಗಳ ಮಾಡಬೇಡ ನೀನು. ಸುಮ್ಮನಿರು, ಶ್ರೀಧರಂಗೆ ಏನೋ ಹೇಳೋಕೆ ಹೋಗ್ಬೇಡ. ಶ್ರೀಧರ ಬರಲಿ ಇವತ್ತು, ಇದ್ದೇ ನಾನು ಇವತ್ತು ಅವ್ನು ಮುಂದೆನೇ ಹೇಳಲೇಬೇಕು. ಇವತ್ತು ನಾನು ಅವಳದ್ದು ಏನಂತ ಕೇಳಲೇಬೇಕು ನಾನು. ಅಲ್ಲ, ಪ್ಯಾಟೆ ಸೈಡ್ ಹುಡುಗಿಯರೆಲ್ಲ ಹಾಗೆ ಅಲ್ಲೇನೆ. ಇವಾಗೆಲ್ಲ ಕಾಲೇಜ್ಗೆ ಹೋದ ಮಕ್ಕಳು ನಮ್ಮ ಮಾತು ಕೇಳ್ತಾರ? ನಾಳೆ ನಿನ್ನ ಮಕ್ಕಳಾದ್ರೂ ಹಾಗೆ ಅಲ್ವಾ? ನಾವು ಹೇಳೋದು ಅವ್ರು ಕೇಳಲ್ಲ. ಹಾಗೇನೆ ಅವರು ನನ್ನದೇ ದಾರಿ ಅಂತಾರೆ. ಅವಾಗ ನಾವು ಹೆಂಗೆ ಮಾಡ್ಕೊಂಡು ಹೋಗ್ತೀವೋ ಅದೇ ದಾರಿಗೆ ಅವ್ರು ಬರ್ತಾರೆ. ಆಮೇಲೆ ನಾವು ಈಗಲೇ ಜಗಳ ತೆಗೆದ್ರೆ ಏನಾಗುತ್ತೆ? ಸುಮ್ಮನಿರು ನೀನು. ಶ್ರೀಧರಂಗೆ ಏನು ಹೇಳಕ್ಕೆ ಹೋಗ್ಬೇಡ. ಅತ್ತೆ ಮಾವ ತಿಂಡಿ ತಿಂದ್ರೇನಾ? ಅಲ್ಲ, ತಿಂಡಿ ಎಲ್ಲ ಟೇಬಲ್ ಮೇಲೆ ಹಾಕಿಟ್ಟು ಹೋಗಿನಿ, ತಿನ್ನಕ್ಕೆ ಹೋಗಿಲ್ಲ ನೀವಿನ್ನ? ತಿಂದು ಬಂದ್ರಾ? ಅಲ್ಲ ಸವಿತಾ, ನೀನು ಎಲ್ಲಿಗೆ ಹೋಗಿದ್ದು? ಅಲ್ಲ, ಒಲೆ ಮೇಲೆ ಹಾಲು ಇಟ್ಟು ಹಾಲು ಉಕ್ಕೋ ತನಕ ನೀನೆಲ್ಲಿ ಹೋಗಿದ್ದು? ಹಾಲು ನೋಡ್ಕೋಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಅಲ್ಲ, ಏನಕ್ಕತ್ತೆ? ನಾನು ಶ್ರುತಿ ಹತ್ರ ಹೇಳ್ಬಿಟ್ಟು ಹೋಗಿನಲ್ಲ, ಶ್ರುತಿ ಒಂಚೂರು ನೋಡ್ಕೊಳ್ಳೆ, ನಾನು ಒಂದು ದಿನಕ್ಕೆ ನೀರು ಸೇರ್ಕೊ ಬರ್ತೀನಿ ಅಂತ. ಅಲ್ಲಿ ನೀರು ತರಕಂತ ಹೋದೆ, ಅಲ್ಲಿ ಬಾವಿ ಕಟ್ಟೆಯಲ್ಲಿ ಹಗ್ಗ ಇಲ್ಲ, ಹಂಗೆ ಬಂದೆ. ಅಲ್ಲಿ ಜಲ್ಜಕ ಸಿಕ್ಕರು ಮಾತಾಡ್ಕೊಂಡು ಬಂದೆ. ಮಾತಾಡ್ತಾ ನಿಂತ್ಕೊಂಡ್ರು, ಇಷ್ಟೊತ್ತಾಯ್ತು. ಏನಾಯ್ತು? ಹಾಲು ಉಕ್ಕೋಯ್ತಾ? ಶ್ರುತಿ ನೋಡ್ಕೊಂಡಿಲ್ವಾ? ಹಾ, ಶ್ರುತಿ ನೋಡ್ಕೊಂತಾಳೆ. ನೀನು ಒಳ್ಳೆ ಜನಿನ ಹತ್ರ ಹೇಳ್ಬಿಟ್ಟೆ ಹೋಗಿದ್ಯಾ ಬಿಡು. ನೀನು ಏನು ತೊಂದರೆ ಇಲ್ಲ, ಹಾಲು ನೋಡ್ಕೊಂತಾಳೆ. ಅವಳು ಮೊಬೈಲ್ ನೋಡ್ಕೊಂತಾ ಇದ್ಲು, ಹಾಲು ನೋಡ್ಕೊಂಡಿಲ್ಲ. ಹಾಲು ಉಕ್ಕೋಗ್ತಾ ಇತ್ತು. ನಾನು ಮೊನ್ನೆ ಒಳಗೆ ಹೋಗಿ ನೋಡ್ತೀನಿ, ಹಾಲು ಪೂರ ಉಕ್ಕೋಯ್ತು. ಅದಕ್ಕೆ ಏನಕ್ಕೆ ಅಂತ ಕೇಳ್ತೀನಿ. ನನಗೆ ಏನೆಲ್ಲ ಮಾತಾಡೋದ್ಲು ಗೊತ್ತಾ ಅವಳು? ಹೌದಾ ಅತ್ತೆ? ಏನಂದ್ಲು? ಅಲ್ಲ, ನಿಮ್ಗೆ ಬಾಯ್ ಮಾಡ್ತಾಳ? ಅಲ್ಲ, ನಮ್ಮ ಅತ್ತೆಗೆ ಬಾಯ್ ಮಾಡ್ಬಿಟ್ಲಾ?
ಆಗ್ಬೇಕಾಗಿದೆ. ನಾನು ಎಷ್ಟು ಕೆಲಸ ಮಾಡ್ರು ನನಗೆ ಕೆಲಸನೇ ಮಾಡಿ ಸಾಕಾಗಿಲ್ಲ ಅಂತ ಕೂಗಾಡ್ತಿದ್ರಾ? ಶ್ರುತಿ ಪಾಠ ಕಲಿಸ್ತಾಳೆ ನಿಮ್ಗೆ, ಕಲಿಸ್ಬೇಕು ನಿಮ್ಗೆ. ಶ್ರುತಿ ಶ್ರುತಿ ಎಲ್ಲೋದಿ? ಅಲ್ಲ ಹಾಲ್ ನೋಡ್ಕೊಂಡ್ರೆ ನೋಡ್ಕೊಂಡಿಲ್ಲನೆ ನೀನು, ಅತ್ತೆ ಕೂಗಾಡ್ತಿದ್ರು. ಏನ್ ಸವಿತಕ್ಕ ಕರ್ದ್ರೇನ? ಇಲ್ಲ ಅದೀನಿ ನಾನು. ಹಾ ಶ್ರುತಿ, ಅಲ್ಲ ಒಲೆ ಮೇಲೆ ಹಾಲಿಟ್ಟಿನಿ ನೋಡ್ಕೊಂತ ಹೇಳ್ಬಿಟ್ಟು ಹೋಗೇನಲ್ಲ ನಾನು, ನೀನ್ ನೋಡ್ಕೊಂಡಿಲ್ಲನೆ ಅತ್ತೆ ಆ ತರ ಕೂಗಾಡ್ತಿದ್ರು. ಅಲ್ಲ ಅತ್ತೆ ಏನಂತಾರೆ ಗೊತ್ತಾ, ಕೆಲಸ ಮಾಡಕ್ ಬಂದೀನಿ ಅಂತೆ ನಾನು. ಅಲ್ಲ ನನ್ನ ಮನೇಲಿ ರಾಣಿ ತರ ಮಳ್ದೀನಿ ನಾನು. ಒಂದು ಪಾತ್ರೆ ಊಟ ಮಾಡಿ ತಟ್ಟೆ ಸತ ಹೊಡೆದ ಅಭ್ಯಾಸ ಇಲ್ಲ ನನಗೆ. ಇಲ್ಲಿ ಕೆಲಸ ಮಾಡಕ್ ಬಂದೀಯ ನೀನು, ಮೊಬೈಲ್ ನೋಡ್ಕೊಂಡು ಕೂತ್ಕೊಂತೀಯ ನೀನು, ಕೆಲಸ ಮಾಡು ಅಂತಾರೆ. ಅದಕ್ಕೆ ಸರಿಯಾಗಿ ಹೇಳಿದ್ದೀನಿ, ನಾನೇನು ನಿಮ್ಮ ಮನೆ ಕೆಲಸ ಮಾಡಕ್ ಬಂದಿಲ್ಲ, ನಾನು ನನ್ನ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂದೆ. ಅದಕ್ಕೆ ಕೋಪ ಬಂದು ಕೂಗಾಡ್ತವ್ರೆ. ನೀ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಕಣೆ, ಬೇರೆ ಮನೆ ಎಲ್ಲ ಮಾಡ್ಕೊಂಡು ಹೋಗಕ್ ಹೋಗ್ಬೇಡ. ನೀ ಕೆಲಸ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ತೀನಿ, ಸುಮ್ನಿರು. ಒಂದ್ ಮನೆ ಇರೋದನ್ನ ಒಡೆಯೋದು ಸರಿಯಲ್ಲ ಕಣೆ. ಅಣ್ಣ ತಮ್ಮದಿರೆಲ್ಲ ಒಟ್ಟಿಗೆ ಇರ್ಬೇಕು, ಒಟ್ಟಿಗೆ ಇದ್ರು ಇಷ್ಟು ದಿನ. ನಾವು ಬಂದು ಮನೆ ಒಡೆದ್ವಿ ಅನ್ನೋ ಮಾತು ಬರಬಾರ್ದು ಕಣೆ, ಹಾಗೆಲ್ಲ ಮಾಡಬಾರ್ದು. ಕವಿತಕ್ಕ ನೀನ್ ಸುಮ್ನಿರು, ನೀನಿನ್ನು ಹಳೆಯ ಕಾಲದಲ್ಲೇ ಇದೀಯ. ಇವಾಗೆಲ್ಲ ಯಾರು ಒಟ್ಟಿಗೆ ಇರ್ತಾರೆ, ಎಲ್ಲ ಬೇರೆ ಬೇರೆ ಮನೆ ಮಾಡ್ಕೊಂಡೇ ಇರೋದು, ಗಂಡ ಹೆಂಡತಿ ಮಾತ್ರ ಇರೋದು. ಇವಾಗ ಅತ್ತೆ ಮಾವ ಇದ್ರಂದ್ರೆ ಹೆಣ್ಣೆ ಕೊಡಲ್ಲ ಇವಾಗ, ಆ ತರ ಪರಿಸ್ಥಿತಿ ಇವಾಗ, ಗೊತ್ತಾ ನಿಂಗೆ? ನೀನಿನ್ನು ಹಳೆಯ ಕಾಲದಲ್ಲೇ ಇದೀಯ. ನೀನ್ ಹಂಗಿರೋದಕ್ಕೆ ಅತ್ತೆ ನಿಂಗೆ ಹಂಗ್ ಕೂಗಾಡ್ತಾರೆ. ತುಂಬದ ಕುಟುಂಬದೇನೆ ಚಂದ ಕಣೆ. ನಾವು ತುಂಬದ ಕುಟುಂಬದಲ್ಲಿ ಇದ್ರೇನೆ ಚಂದ, ಕೆಲಸ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಕಣೆ. ಮನೆ ಅಂದ್ರೆ ಹಂಗೆ ಇರ್ಬೇಕು, ಎಲ್ಲರೂ ಸೇರಿ ಇರ್ಬೇಕು. ಒಬ್ರ ಮುಖ ಆ ಕಡೆ ಒಬ್ರ ಮುಖ ಈ ಕಡೆ ಇದ್ರೆ ಮನೆ ಚೆನ್ನಾಗಿರಲ್ಲ, ಆ ಮನೆಗೆ ಏಳ್ಗೆ ಆಗಲ್ಲ, ಆ ಮನೆ ಚೆನ್ನಾಗೂ ಆಗಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು. ನಾವೇನು ಸಾಯುವಾಗ ಹೊತ್ಕೊಂಡು ಹೋಗ್ತೀವ, ಇರೋಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರೋಣ. ಸುಮ್ಮನಿರು, ಯಾಕೆ ಇದೆಲ್ಲ ಬೇಕಾ? ಸುಮ್ಮನೆ ಅತ್ತೆ ಹತ್ರ ಮಾತಾಡಕ್ ಹೋಗ್ಬೇಡ, ಸುಮ್ಮನಿರು. ವಯಸ್ಸಾಗೈತೆ, 60 ಅರ್ನು ಮರ್ಲು ಅಂತಾರಲ್ಲ ಆ ಥರ ನಮ್ಮ ಅತ್ತೆ. ಅದ್ರ ಹತ್ರ ಮಾತಾಡಕ್ ಹೋಗಿ ನೀನ್ ಸುಮ್ಮನೆ ಇಲ್ದೇ ಇರೋದೆಲ್ಲ ಜಗಳ ಮಾಡಕ್ ಹೋಗ್ಬೇಡ, ಸುಮ್ಮನಿರು. ಆಯ್ತಾಯ್ತು ಹೋಯ್ತಕ್ಕ, ನಾನೇನು ಅತ್ತೆ ಹತ್ರ ಮಾತಾಡಕ್ ಹೋಗಲ್ಲ, ಸುಮ್ಮನಿರು. ಇನ್ನೇನ ಮಾತಾಡಕ್ ಬಂದ್ರೆ ನಾನ್ ಬಿಡಲ್ಲ, ನೀನ್ ಸುಮ್ಮನಿರ್ತಿ ಅಂದ್ರೆ ನಾನ್ ಸುಮ್ಮನಿರಲ್ಲ, ಸುಮ್ಮನಿರು. ಹೇಳಿದೀನಿ ಇವಾಗ್ಲೇ ನೋಡು. ನೀನೇನ ಅತ್ತೆ ಏನ್ ಹೇಳಿದ್ರು ಕೇಳ್ಸ್ಕೊಂಡು ಸುಮ್ಮನಿರ್ತೀಯ, ನಾನ್ ಹಂಗೆ ಸುಮ್ಮನಿರಕ್ ಆಗಲ್ಲ ನಂಗೆ ಏನಾರು ಅಂದ್ರೆ ನಾನ್ ತಪ್ಪು ಮಾಡ್ದೇನೆ ಸುಮ್ಮನೆ ಅಂದ್ರೆ ನಾನ್ ಸುಮ್ಮನಿರಲ್ಲ ನೋಡು. ಆಮೇಲೆ ಮತ್ತೆ ಅತ್ತೆ ಮಾವ ಅಂತ ಯಾರಂತ ನಾನು ನೋಡಲ್ಲ, ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಆ ಥರ ನಾನು. ಆಯ್ತಾಯ್ತು ಸರಿ, ಅತ್ತೆ ಏನ್ ಮಾತಾಡಕ್ ಬರಲ್ಲ ಬಿಡು, ನೀನು ಸುಮ್ಮನಿರು. ಮತ್ತೆ ಇದನ್ನೆಲ್ಲ ಏನು ಶ್ರೀಧರಂಗೆಲ್ಲ ಹೇಳಕ್ ಹೋಗ್ಬೇಡ, ಆಮೇಲೆ ಮತ್ತೆ ಅವನಿಗೂ ಬೇಜಾರಾಗುತ್ತೆ ಪಾಪ. ಕೆಲಸ ಮಾಡ್ಕೊಂಡು ಬರ್ತಾನೆ, ಮನೆಗೆ ಬಂದ ತಕ್ಷಣ ನಿಮ್ದೊಂದ್ರಾಗ್ಲಿ ಅಂತ ಆಗುತ್ತೆ. ಅವ್ನಿಗೆ ಗಂಡಸ್ರಿಗೆ ಈ ಥರ ಎಲ್ಲ ತಲೆ ಬಿಸಿ ಕೊಡೋದು ಒಳ್ಳೇದಲ್ಲ ಕಣೆ. ಸುಮ್ಮನೆ ಅವನ ಹತ್ರ ಏನು ಹೇಳಕ್ ಹೋಗ್ಬೇಡ, ಸುಮ್ಮನಿರು. ಪಾಪ ಕೆಲಸ ಮಾಡಿ ಬೆಳಿಗ್ಗೆ ಹೋಗಿ ಸಂಜೆ ತನಕ ಕೆಲಸ ಮಾಡ್ಕೊಂಡು ಬರ್ತಾರೆ. ಸುಮ್ಮನೆ ನಾವು ಮನೆ ಬಂದ ತಕ್ಷಣ ಈ ಥರಕ್ಕೆ ಅವ್ರಿಗೆ ತಲೆ ಬಿಸಿ ಕೊಟ್ರೆ ಅವ್ರಿಗೂ ಬೇಜಾರಾಗುತ್ತೆ. ಮನೆ ಕಡೆ ಅವ್ರಿಗೆ ಬರಬೇಕು ಅನ್ಸೋದು ಇಲ್ಲ. ಹಂಗೆಲ್ಲ ಮಾಡಕ್ ಹೋಗ್ಬೇಡ, ಸುಮ್ಮನಿರು. ಅವನ ಹತ್ರ ಏನು ವಿಷಯನೂ ಮಾತಾಡಕ್ ಹೋಗ್ಬೇಡ, ಸುಮ್ಮನಿರು ನೀನು. ಆಯ್ತಾಯ್ತು ಸವಿತಕ್ಕ, ನಾನೇನು ಹೇಳೋಕ್ಕಾಗಲ್ಲ, ಸುಮ್ಮನಿರು. ನೀನು ಏನು ಹೇಳ್ಬೇಡ, ನಾನು ಏನು ಹೇಳೋಕ್ಕಾಗಲ್ಲ. ಆಮೇಲೆ ನೋಡೋಣ, ಅತ್ತೆ ಏನಾದರೂ ಹಿಂಗೆ ಮಾತಾಡಿದ್ರೆ ಆಮೇಲೆ ನೋಡೋಣ, ಸುಮ್ಮನಿರು. ಸರಿ ಸರಿ ಹೋಗು, ಈಗ ನಿನ್ನ ಕೆಲಸ ನೋಡು, ಹೋಗು. ಅತ್ತೆ ಹತ್ರ ಏನು ಮಾತಾಡೋಕೆ ಹೋಗ್ಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಈ ಅತ್ತೆ ಸೊಸೆ ಜಗಳ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು